ವಿಶೇಷವಾಗಿ ಈಗಿನ ಆಧುನಿಕ ಯುಗದಲ್ಲಿ ಒಂದು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇದರಲ್ಲೇ ಯೂಟ್ಯೂಬ್, ಇದರಲ್ಲೇ ಮುಳುಗೆದ್ದಿರುವಂತಹ ಯುವ ಸಮುದಾಯ ಇದರಿಂದ ಆಚೆ ಬರ್ಬೇಕಾಗೈತೆ. ಇದಕ್ಕಿನ್ನ ದೊಡ್ಡದು ಬೇರೆ ಏನೋ ಒಂದಿದೆ ಜೀವನದಲ್ಲಿ ಅಚೀವ್ ಮಾಡೋದಕ್ಕೆ. ಫಾಲೋವರ್ಸ್ ಯಾರೋ ಆಗಲ್ಲ, 5,000 ಜನ 10,000 ಜನ ಫ್ರೆಂಡ್ಸ್ ಇದ್ರು ಟೈಮ್ಗೆ ಹುಷಾರ್ ತಪ್ಪಿದಾಗ ದುಡ್ಡಿಲ್ಲ ಅಂದ್ರೆ ಯಾರು ಕೊಡಕ್ ಬರಲ್ಲ ಅಂತ ಒಂದು ನೈಜ ಮತ್ತು ರಿಯಾಲಿಟಿ ಅದು. ಸೊ ಆ ಒಂದು ಇದರಿಂದ ಆದಷ್ಟು ಹೊರಗಿರಿ. ಇದಕ್ಕಿಂತ ಬೇರೆ ಏನೋ ಹೊಸದಾಗಿದೆ, ಏನಾದ್ರು ಒಂದು ಮಾಡೋದಕ್ಕೆ, ಲೈಫ್ ಅಲ್ಲಿ ಅಚೀವ್ ಮಾಡೋದಕ್ಕೆ ಇದೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಮಾರ್ಗದರ್ಶನ ಮಾಡಿರುವಂತಹ ಹಲವಾರು ಗುರು ಹಿರಿಯರು, ಗುರುಮಾನ್ಯರಿದ್ದಾರೆ. ಅವರೆಲ್ಲರ ಬುಕ್ಸ್ ಗಳನ್ನ ಓದುವ ಮುಖಾಂತರ ಅವ್ರು ಕೊಟ್ಟಿರುವಂತ ಮಾರ್ಗದರ್ಶನನ ನೀವು ಸ್ಫೂರ್ತಿದಾಯಕವಾಗಿ ತಗೊಂಡು ಏನಾದ್ರು ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡೋ ಕಡೆ ಗಮನ ಹರಿಸಿ. ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋನ್ ಯೂಸ್ ಮಾಡುವಂತ ಒಂದು ವಾಟ್ಸಪ್ ಆಗಿರ್ಬೋದು, ಫೋನ್ ನಲ್ಲಿ ಬರುವಂತ ವಾಟ್ಸಪ್, ಇನ್ಸ್ಟಾಗ್ರಾಮು ಮತ್ತೆ ಬೇರೆ ಬೇರೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾನ ಅದರಿಂದ ದೂರ ಇದ್ದಷ್ಟು ನಿಮ್ಗೆ ಒಳ್ಳೇದಾಗತ್ತೆ, ಒಳತಿದೆ ಅಂತ ಒಂದು ಅವರ ಒಂದು ಮಾರ್ಗದರ್ಶನ ಇದೆ. ಇನ್ನೊಂದು ಈ ಮೊಬೈಲ್ ಇಂದ ಆಗ್ತಾ ಇರುವಂತ ದುರಂತ ಅಂತ ಹೇಳಿದ್ರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್. ಇತ್ತೀಚೆಗಷ್ಟೇ ನಾನು ಓದ್ತಾ ಇದ್ದೆ ಕೆಲವೊಂದು ಪತ್ರಿಕೆಗಳಲ್ಲಿ ಮತ್ತೆ ಕೆಲವೊಂದು ಮ್ಯಾಗಝಿನ್ಗಳಲ್ಲಿ, ಹೆಚ್ಚಿನ ಜನ ಸೂಸೈಡ್ ಮಾಡ್ಕೊಳ್ತಾ ಇರೋದು ಈ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್. ಅಂಡ್ ದೇ ಆರ್ ಆಲ್ ವೆರಿ ಯಂಗ್ಸ್ಟ್, ಬಿಟ್ವೀನ್ 20-20. ದಿಢೀರ್ ಫೇಮಸ್ ಆಗ್ಬೇಕು ಅನ್ನೋ ಒಂದು ಕುತೂಹಲಕ್ಕೋ ಅಥವಾ ಅವ್ರು ಮಾಡ್ತಾ ಇದಾರೆ, ಅವ್ರು ಇಷ್ಟೊಂದ್ ಜನ ಫಾಲೋವರ್ಸ್ ಇದ್ದಾರೆ, ನಮ್ಗೆ ಹಾಕಿಲ್ಲ. ಈ ಫಾಲೋವರ್ಸ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಜೀವನವನ್ನ ಕಳ್ಕೊಳ್ತಾರೆ. ಯುವಕರಲ್ಲಿ ಇದೊಂದೇ ವಿನಂತಿ, ನಾವು ಯಾರಿಗೂ ಬಾಳ್ಬೇಕಾಗಿಲ್ಲ, ನಮಗ್ ನಾವು ಬಾಳೋಣ, ನಮ್ಮ ಫೇಸಲ್ಲಿ ನಾವು ನಡ್ಕೊಂಡು ಹೋಗೋಣ. ಬೇಕಾದವ್ರು ಓಡ್ಕೊಂಡು ಹೋಗ್ಲಿ, ನಾವು ನಿಧಾನ ಆಗಾದ್ರೂ ಹೋಗಿ ನಮ್ಮ ಸ್ಥಳವನ್ನ ಸಿಗೋಣ. ಇರೋದು ಒಂದೇ ಜೀವನ. ಹಂಗನ್ ಮಾತ್ರಕ್ಕೆ ಎಲ್ಲಾನು ತಪ್ಕೊಳಕ್ಕಾಗಲ್ಲ, ಎಲ್ಲಾನು ಬಾಚ್ಕೊಳ್ಲಿಕ್ಕಾಗಲ್ಲ. ನಮ್ಮದೇ ಆದಂತಹ ಒಂದು ಫೇಸ್ ಇರುತ್ತೆ, ಅದನ್ನೇ ನಾವು ಲಯ ಅಂತ ಹೇಳಿ ಕರಿತೇವೆ. ನಮ್ಮದೇ ಆದಂತಹ ಒಂದು ಮೆಟ್ಲಿರುತ್ತೆ, ಆ ಮೆಟ್ಲನ್ನ ಹಂತ ಹಂತವಾಗಿ ಎತ್ಕೊಂಡು ಹೋಗ್ಬೇಕೆ ವಿನಃ ಈ ಒಂದು ಕ್ಷಣಿಕ ಫಾಲೋವರ್ಸ್ ಶಾರ್ಟ್ ಕಟ್ಗೋಸ್ಕರ ನೀವು ಕೆಳಗಡೆ ಬಿದ್ದಾಗ ಫಾಲೋವರ್ಸ್ ಬಂದು ನಿಮ್ಮನ್ನ ಎತ್ತಲ್ಲ. ಅವತ್ತಿನ ದಿನ ಯಾರು ನಮ್ಮೊಟ್ಟಿಗೆ ರಸ್ತೆನಲ್ಲಿ ಬರ್ತಾರೋ ಅವ್ರು ಬಿದ್ದವ್ರನ್ನ ಎತ್ತುತ್ತಾರೆ ವಿನಃ ಅಲ್ಲಿ ಫಾಲೋವರ್ಸ್ನವರು ಯಾರು ಬಂದ್ಬಿಟ್ಟು ಅಯ್ಯೋ ಬಿದ್ಬಿಟ್ಯಾ ಅಂತಾರೆ. ಸೊ ಅದನ್ನ ಗಮನಿಸ್ಬೇಕು. ಸೂಸೈಡ್ ಕೇಸ್ ಅವಾಗ ತನಕ್ ತಾನಾಗೆ ಕಡಿಮೆ. ನಮಸ್ತೆ, ದಿಸ್ ಇಸ್ ಲಕ್ಷ್ಮಿ. ಇದು ಪ್ರರೋಹ ಸೆಂಟರ್ ಫಾರ್ ಆರ್ಟ್ ಫೌಂಡೇಶನ್ ಇಂದ ಇವತ್ತು ನಾವಿಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ತತ್ರಾಂಶ ಅನ್ನುವಂತಹ ಒಂದು ವಿಷಯಾಧಾರಿತ ನೃತ್ಯ ನಾಟಕವನ್ನ ಪ್ರಸ್ತುತಪಡಿಸಿದ್ಲು. ಹೆಸರೇ ಹೇಳುವಾಗೆ ತತ್ರಾಂಶ ಅಂತ ಹೇಳಿದ್ರೆ, ಇತ್ತೀಚೆಗೆ ನಿನ್ನ ಬಿಟ್ಟು ನಾ ಇರಲಾರೆ, ನನ್ನ ಬಿಟ್ಟು ನೀ ಇರಲಾರೆ ಮೊಬೈಲ್ ಬಗ್ಗೆ ಆಗಿತ್ತು. ಈ ಮೊಬೈಲ್ ಯಾವ ರೀತಿ ಒಳ್ಳೇದನ್ನ ಮಾಡುತ್ತೆ ಮತ್ತೆ ಕೆಟ್ಟದನ್ನ ಮಾಡುತ್ತೆ ಅಂತ ತಿಳುವಳಿಕೆ ಕೊಡತಕ್ಕಂಥದ್ದೇ ಇವತ್ತಿನ ಈ ಕಾರ್ಯಕ್ರಮ ಆಗಿತ್ತು. ಇದಲ್ಲದೆ ನಾವು ಬಳ್ಳಾರಿಯಿಂದ ಶ್ರೀ ರಾಮಾನುಜ ತೊಗಲು ಬೊಂಬೆ ಆಟ ಅವರ ಒಂದು ಮೇಳವನ್ನು ಕೂಡ ನಾವು ಇವತ್ತು ಇಟ್ಕೊಂಡಿದ್ವಿ ಇಲ್ಲಿ. ಅವರು ಬಾಪೂಜಿ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ರು. ನಾವು ಹೇಳಿದಾಗೆ ತತ್ರಾಂಶ. ಇದರಲ್ಲಿ ನಾವು 3 ಪ್ರಸಂಗಗಳನ್ನ ತಗೊಂಡ್ವಿ. ಮೊದಲನೇ ಪ್ರಸಂಗದಲ್ಲಿ ಸ್ಪರ್ಶ ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು. ಅಂದ್ರೆ ಆಫ್ಲೈನ್ ಅಲ್ಲಿ ಮಾಡುವಾಗ ಯಾವ ರೀತಿ ನಾವು ಕಲೆಯನ್ನ ಬೆಳೆಸ್ತೀವಿ ಅಂತ ಹೇಳಿ. ಅದೇ ಭಾಗದಲ್ಲಿ, 2ನೇ ಭಾಗದಲ್ಲಿ ಆನ್ಲೈನ್ ಕ್ಲಾಸಸ್ ನಲ್ಲಿ ಯಾವ ರೀತಿ ನಾವು ಕಲಿಯಕ್ಕೆ ಸಾಧ್ಯ ಆಗತ್ತೆ, ಅಂದ್ರೆ ಆ ರೀತಿ ಆಗತ್ತೆ ಆಗಲ್ವಾ, ಅದರಿಂದ ಎಷ್ಟು ನ್ಯೂನ್ಯತೆಗಳನ್ನ ನಾವು ಕಂಡುಕೊಳ್ವಿ ಅಂತ ಹೇಳಿ ಇತ್ತು. ಇನ್ನ 2ನೇ ಭಾಗದಲ್ಲಿ ನಾವು ಜನಸಂದಣಿಯನ್ನ ತಗೊಂಡಿದ್ದು. ಅಂದ್ರೆ ಇತ್ತೀಚೆಗೆ ನಾವು ನೋಡ್ತೇವೆ, ಇವಾಗ್ಲೂ ಕೂಡ ನಾವೆಲ್ಲ ಮೊಬೈಲ್ ನಲ್ಲೇ ರೆಕಾರ್ಡ್ ಮಾಡ್ಕೊಳ್ತಾ ಇರೋದು. ಇದು ತುಂಬಾ ಈಸಿ ಕೂಡ ಕ್ಯಾರಿ ಮಾಡ್ಲಿಕ್ಕೆ. ಅದೇ ಟೈಮ್ ನಲ್ಲಿ ನಾವು ರಸ್ತೆನಲ್ಲಿ ಇದ್ದೀವಿ, ಮನುಷ್ಯರು, ನಾವು 2 ಕಾಲ್ನಲ್ಲಿ ಓಡಾಡೋ ಮನುಷ್ಯರು ಅಂತೇಳಿ ಮರ್ತಿಟ್ಟು ಸಡನ್ ಆಗಿ ಮೊಬೈಲ್ನ ತೆಗೆದು ಬಿಡ್ತೇವೆ. ಈ ಕಡೆಯಿಂದ ಅವ್ರು ಬರ್ತಾರೆ, ಈ ಕಡೆಯಿಂದ ಇನ್ನೊಬ್ರು ಬರ್ತಾರೆ ಅಂತ ಒಂದು ಅರಿವೇ ಇರೋದಿಲ್ಲ. ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಅರಿವೇ ಇರೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಈಗ ಇತ್ತೀಚಿನ ನಾವು ಸಂಖ್ಯಾಂಶಗಳನ್ನ ನಾವು ತಗೊಂಡ್ರೆ ಜಾಸ್ತಿ ಆಕ್ಸಿಡೆಂಟ್ ಆಗೋದೇ ಯುವಕರಲ್ಲಿ. ಸೊ ಬಿಕಾಸ್ ಆಫ್ ದಿ ಮೊಬೈಲ್. ಒಂದ್ ಕೈನಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಒಂದ್ ಕೈಲಿ ಸ್ಕೂಟರ್ ಇಟ್ಕೊಂಡಿರ್ತಾರೆ, ಇನ್ನೊಂದ್ ಕಡೆ ಇನ್ನೆಲ್ಲೋ ನೋಡ್ತಿರ್ತಾರೆ, ಇನ್ನೊಂದ್ ಕಡೆ ಇನ್ನೇನೋ ಮಾತನಾಡ್ತಿರ್ತಾರೆ. ಸೊ ಆ ಪೊಸಿಷನ್ ಇದೆ ನೋಡಿ, ಅದು ತುಂಬಾ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ. ಹೀಗಾಗಿ ಸ್ಕೂಟರ್ ಅಥವಾ ಕಾರ್ ಆ ಕಡೆನೆ ಬಿದ್ದು ಅಲ್ಲಿ ಜಗಳ ಮಾಡ್ಲಿಕ್ಕೂ ಕೂಡ ಒಂದಾಗತ್ತೆ. ಇನ್ನ 2ನೇದು, ಇತ್ತೀಚೆಗೆ ತುಂಬಾ ಈಸಿಯಾಗಿ ನಾವು ಸಂಪರ್ಕ ಸೇತುವೆಯಾಗಿ ಬಳಸ್ತಕ್ಕಂಥದ್ದು ಮೆಟ್ರೋ. ಈ ಮೆಟ್ರೋನಲ್ಲಿ ಕೂಡ ನೀವು ಹೋಗ್ತಾ ನೀವು ಅಬ್ಸರ್ವ್ ಮಾಡಿದ್ರೆ ಗಮನನೇ ಇರಲ್ಲ, ಯಾರಾದ್ರೂ ಆಗ್ಬೋದು, ಅವ್ರನ್ನ ಗೋಡೆ ತರ ಹೊರ್ಕೊಂಡ್ಬಿಟ್ಟು ಮೊಬೈಲ್ನಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಾಂದ್ರೆ ಬಾಗಲ್ ತೆಗೆದು ನೋಡೋದಿಲ್ಲ, ಅದನ್ನೇ ನೋಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟು ಗುದ್ಬಿಟ್ಟು ವಾಪಸ್ ಹಿಂದಕ್ಕೆ ಬರ್ತೀವಿ. ಬಹುಶಃ ಇತ್ತೀಚೆಗೆ ಒಂದು ಎಪಿಸೋಡ್ ಕೂಡ ಆಯ್ತು, MG ರೋಡ್ ನಲ್ಲಿ ಯಾರೋ ಒಬ್ರು ಮಹಿಳೆ ತಮ್ಮ ಮೊಬೈಲ್ನ ಕೆಳಗಡೆ ಬೀಳಿಸ್ಬಿಟ್ಟು ನಾವು ಸಾಯ್ತೀವಿ ಅಥವಾ ಬೇರೆಯವ್ರಿಗೆ ಅನಾನುಕೂಲ ಆಗುತ್ತೆ ಅನ್ನೋ ಅರಿವು ಇಲ್ಲದೆ ಆ ಮೊಬೈಲ್ನ ತಗೊಳ್ಳಿಕ್ಕೆ ಅಳಿ ಮೇಲೆ ಬಿದ್ರು ಅಂತ ಹೇಳಿ. ಈ ತರ ಎಷ್ಟೋ ಇನ್ಸಿಡೆಂಟ್ಗಳು ಕೂಡ ಆಗುತ್ತೆ.
ಇದು ಜನಸಂದಣಿನಲ್ಲಿ ನಾವು ಪ್ರಸ್ತುತ ಮಾಡಿದ್ವು. ಇನ್ನ ಮುಂದಿನ ವಿಭಾಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಸಮುದ್ರ, ದೇವಸ್ಥಾನ, ಇದೆರಡು ಕೂಡ ಪ್ರಸಾದವಾದಂತಹ ಪ್ರದೇಶ. ಸಮುದ್ರಕ್ಕೆ ಮುಂಚೆ ನಾವು ಹೋಗ್ತಾ ಇದ್ದಿದ್ದು, ಸಮುದ್ರದಲ್ಲಿ ನಾವು ನೀರು ನಮ್ಮ ಮೇಲೆ ಬಿದ್ರೆ ನಮ್ಮ ಚರ್ಮ ರೋಗಗಳು ಗುಣ ಆಗುತ್ತೆ ಅನ್ನೋ ಒಂದು ಪ್ರತೀತಿ, ಬಿಕಾಸ್ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಂತ. ಹಾಗೆ ಸಮುದ್ರ ಆಳವಾಗಿರೋದ್ರಿಂದ ಅದು ಒಂಥರ ಮೆಡಿಟೇಷನ್ಗೆ ನಮ್ಗೆ ದಾರಿ ಮಾಡ್ಕೊಡುತ್ತೆ ಅಂತ. ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ, ಅಲೆಯನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಮುಂಚೆ ಸಮುದ್ರ ಹತ್ರ ಹೋಗ್ತಾ ಇದ್ವಿ. ಈಗಲೂ ಹೋಗ್ತೇವೆ, ಬಟ್ ಸೆಲ್ಫಿ ತಗೊಳ್ಳೋ ಒಂದು, ಮತ್ತೆ ಬ್ಲಾಗರು ಈ ಯೂಟ್ಯೂಬ್ ನಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಜಾಸ್ತಿ ಲೈಕ್ಸ್ ಬಂದ್ರೆ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಬೇಕು, ದುಡ್ಡು ಅದು ಇವಾಗ ನಮ್ಗೆ ಮುಖ್ಯ. ಹೀಗಾಗಿ ಒಂದು ಹೈಟೆಕ್ ಒಂದು ಮೊಬೈಲ್ ನ ತಗೊಂಡ್ಬಿಟ್ಟು, ಈಗ ಕ್ಯಾಮ್ರಾ ಕೂಡ ಹಿಡ್ಕೊಂಡು ಬರಲ್ಲ. ಬಹುಶಃ ಈಗ ನಿಮ್ಮ ಚಾನೆಲ್ ನಲ್ಲಿ ಕೂಡ ನೀವು ಮೊಬೈಲ್ ನಲ್ಲಿ ಮಾಡ್ತಿರೋ ಅಥವಾ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ಒಂದು ಸುಲಭ ಸಾಧನ ಮೊಬೈಲ್, ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ಅಂತ ಹೇಳಿ. ಈ ರೀತಿ ಮಾಡುವಾಗ ತಮ್ಗೆ ಗೊತ್ತಿಲ್ಲದೆ ಅಲೆ ಎಳ್ಕೊಂಡೋದ್ರು ಕೂಡ ನಮ್ಮ ಸ್ನೇಹಿತರನ್ನ ನಾವು ತಿರುಗಿ ನೋಡುವಷ್ಟು ವ್ಯವಧಾನ ಇರಲ್ಲ. ಅಲ್ಲಿ ಕೂಡ ಇನ್ನೊಂದು ಆಕ್ಸಿಡೆಂಟ್ ಆಗುವಂತ ಜಾಗ ಅದು. ಇನ್ನ ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವಸ್ಥಾನ ಜಾಸ್ತಿ ನಮ್ಗೆ ಮೊಬೈಲ್ಗಳೇ ಕಾಣಿಸ್ತಿರುತ್ತೆ. ಎಲ್ಲ ತಗೊಂಡು ಅಪ್ಲೋಡ್ ಮಾಡೋದು ಯೂಟ್ಯೂಬ್ ನಲ್ಲಿ. ನೋಡಿ, ದೇವ್ರಿಗೂ ಕೂಡ ನಾವು ಪಬ್ಲಿಸಿಟಿ ಕೊಡ್ತೀವಿ ಯೂಟ್ಯೂಬ್ ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ. ಗೊತ್ತಿಲ್ದಲ್ಲ ಇರೋ ದೇವ್ರನ್ನೆಲ್ಲ ಇವಾಗ ನಾವು ಕಾಣಿಸ್ತೀವಿ. ಆ ದೇವಸ್ಥಾನದಲ್ಲಿ ಯಾವತ್ತು ಏನೇನು ವಿಶೇಷ ಪೂಜೆ ಆಗುತ್ತೆ ಅಂತಾನು ಗೊತ್ತಿರುತ್ತೆ, ಅಲ್ಲಿಗೆ ಓಡು ಹೋಗ್ತೀವಿ. ಸೊ ಅಂದ್ರೆ ಬೇಸಿಕಲಿ ಸ್ಪಿರಿಚುಯಲಿ ಇಲ್ಲದೆ ನಾವು ಎಂಟರ್ಟೈನ್ಮೆಂಟ್, ಆರ್ಟ್ ಆಗಿ ದುಡ್ಡನ್ನ ಸಂಪಾದನೆ ಮಾಡೋ ಒಂದು ವಿಧಾನವಾಗಿ ಅದನ್ನು ನಾವು ತಗೊಂಡಿದ್ದೇವೆ. ಇಂಟರಪ್ಷನ್ ಮಾಡ್ಬೇಡ, ಮಧ್ಯ ಹೇಳಿ ಮೇಡಮ್, ಕಂಟೆಂಟ್ ಫುಲ್. ಸೊ ಕೊನೆದ್ ಬರೋದು ಕೌಟುಂಬಿಕ. ಮುಂಚೆ ಎಲ್ಲ ಊಟ ಮಾಡಿಸ್ಬೇಕಂದ್ರೆ ಆಚೆ ಕರ್ಕೊಂಡು ಹೋಗಿ ಅಪ್ಪ ಅಮ್ಮ ತೋರ್ಸೋರು, ಇಲ್ಲಿ ನೋಡು ಚಂದ ಮಾಮ, ಚಕ್ಕುಳಿ ಮಾಮ, ಈ ಬರ್ಡೇ ಯಾವ್ದು, ಆ ಬರ್ಡೇ ಯಾವ್ದು ಅಂತ ಊಟ ಮಾಡಿಸೋರು. ಈಗ ಸಪೋಸ್ ಮಗು ಏನಾದ್ರು ಅಳ್ತಾ ಇದ್ರೆ ಒಂದು ಮೊಬೈಲ್ ಕೊಟ್ಬಿಟ್ಟು ಅದಕ್ಕೊಂದು ಆಪ್ ಇನ್ಸ್ಟಾಲ್ ಮಾಡ್ಬಿಟ್ಟು ಅದು ನೋಡ್ತಾ ಇರುತ್ತೆ, ಇವ್ರ ಪಾಡಿ ಇವ್ರು ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಇದ್ರು ಕೂಡ ಒಟ್ಟಿಗೆ ಇಲ್ಲ ಇವಾಗಿನ ಕಾಲದಲ್ಲಿ. ಬಿಕಾಸ್ ಎಲ್ರು ದೇ ಆರ್ ವೆರಿ ಬಿಸಿ ವಿತ್ ದೇರ್ ಓನ್ ವರ್ಲ್ಡ್, ವಿತ್ ದ ಮೊಬೈಲ್ ಅಂಡ್ ದಿ ಮೊಬೈಲ್. ಅಂದ್ರೆ ಅಲ್ಲಿ ಸಂಪರ್ಕ ಇದ್ರೂ ಕೂಡ ಸಂಪರ್ಕ ಕಡಿತ ಆಗಿದೆ. ಅದು ಬೇಕಾ ನಮ್ಗೆ? ಅಂದ್ರೆ ಕನ್ನಡದಲ್ಲಿ ಹೇಳುವಾಗೆ ಯಾವುದೇ ಆಗ್ಲಿ, ಇವಾಗ ಅಮೃತ ಕೂಡ ಒಂದು ಲಿಮಿಟ್ ಅಲ್ಲಿ ನಾವು ತಗೊಂಡಾಗ ಮಾತ್ರ ಅದರದ್ದು ಇಫೆಕ್ಟ್ ನಮ್ಗಾಗುತ್ತೆ. ಅದನ್ನ ಅತಿಯಾಗಿ ಸೇವನೆ ಮಾಡಿದಾಗ ಅದು ವಿಷವಾಗಿ ಪರಿಣಮಿಸುತ್ತೆ. ಅದೇ ನಮ್ಮ ಇಂದಿನ ತತ್ರಾಂಶದ ಉದ್ದೇಶ. ಮೊಬೈಲ್ ಬೇಕು, ಆದ್ರೆ ಅದ್ರ ಅಗತ್ಯ ಎಷ್ಟಿದೆ? ಎಲ್ರಿಗೂ ಬೇಕಾ? ಅದ್ರ ಅಗತ್ಯ ಇದೆಯಾ? ಅಗತ್ಯಕ್ಕೆ ಮೀರಿ ನಾವು ಬಳಸಿದ್ರೆ ಏನೇನು ಅನಾನುಕೂಲ ಆಗ್ತದೆ. ಹೀಗಾಗಿ ನಮ್ಮಲ್ಲಿ ಎಂಗ್ಸೈಟಿ ಇದೆ, ಚಿಕ್ಕ ವಯಸ್ಸಿನಲ್ಲೇ ಸಾಯ್ತಾ ಇದ್ದೇವೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಎಷ್ಟು ಊನಗಳಿದೆ, ಕೈ ಮೂಳೆಗಳೆಲ್ಲ ಸವಿತಾ ಬರ್ತಾ ಇದೆ, ಬೇಗ ಸವಿತಾ. ಇದೆಲ್ಲ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಕೂತ್ಕೊಂಡೇ ವರ್ಕ್ ಮಾಡೋದ್ರಿಂದ ಎಲ್ರಿಗೂ ಕಬ್ಬಿನಂಶ ಅಥವಾ ಸ್ಥೂಲಕಾಯ, ದಪ್ಪ ಏನ್ ಹೇಳ್ತಾರೆ, ಫ್ಯಾಟ್ ಬಾಡಿನಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತದೆ. ವಿ ಡೋಂಟ್ ಹ್ಯಾವ್ ಎನಿ ಫಿಸಿಕಲ್ ಎಕ್ಸಸೈಸ್. ಅದನ್ನ ನಾವು ಹೇಳಕ್ ಹೊರಟಿದ್ದೆ ಈ ತತ್ರಾಂಶ. ಎಷ್ಟು ವರ್ಷದಿಂದ ಈ ತರ ಒಂದು ಎಷ್ಟನೇ ವರ್ಷ? ನಾವು ಆಕ್ಚುಲಿ ಪ್ರರೋಹ ಇವತ್ತಿಗೆ ಇದು 12ನೇ ವರ್ಷದ್ದು. ಈ ಪ್ರತಿ ವರ್ಷನೂ ಬೇರೆ ಬೇರೆ ಅಂಶಗಳಲ್ಲಿ ನಾವು ಬೇರೆ ಬೇರೆ ನೃತ್ಯ ನಾಟಕಗಳನ್ನು ನಾವು ಪ್ರಸ್ತುತ ಮಾಡ್ತೇವೆ. ಈ ಹಿಂದೆನೂ ಕೂಡ ಮಾಡಿದ್ವಿ ಒಡಲು ಮಡಿಲು ಅಂತ ಹೇಳಿ, ಸೇವ್ ದಿ ಅರ್ತ್ ಅಂತ. ಈ ಪ್ಲಾಸ್ಟಿಕ್ ಇಂದ ಮತ್ತೆ ಇವಾಗ ನಾವು ವೈಜ್ಞಾನಿಕವಾಗಂತೂ ಮುಂದಕ್ಕೆ ಹೋಗಿದ್ದೇವೆ. ಮತ್ತೆ ಇವಾಗ ಆಕಾಶದಲ್ಲಿ ಕೂಡ ನಾವು ಎಷ್ಟೊಂದು ವೇಸ್ಟ್ ಪ್ರಾಡಕ್ಟ್ ಅನ್ನ ಬಿಟ್ಟು ಬರ್ತಾ ಇದ್ವಿ, ಅದರಿಂದ ನಮ್ಗೆ ಎಷ್ಟೊಂದು ಚರ್ಮ ರೋಗ ಬರ್ತಾ ಇದೆ. ಅದನ್ನ ಹೀಗಾಗಿ ಅಲ್ಲಿ ಒಡಲು ಮಡಿಲಿನಲ್ಲಿ ಸೇವ್ ಅರ್ತ್ ಅಂತ ತಗೊಂಡು ನಾವು ಪ್ರಸ್ತುತ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಇದೇ ತರನೇ ದೇವರದ್ದು ಮಾಡಿದ್ವಿ. ಅದು ಸ್ವಲ್ಪ ಸಟಾಯರ್ ತರ, ವಿಠಲ ಅಥವಾ ಆಲಹಲ ಅಂತ ಮರಾಠಿನಲ್ಲಿ ಇದ್ದಿದ್ದು. ನಮ್ಮಲ್ಲಿ ಕೃಷ್ಣ ಬಂದನು ಅಂತೇಳಿ, ಅಂದ್ರೆ ದೇವ್ರ ನಮ್ಮ ಮುಂದೆ ಬಂದು, ನಾನು ದೇವ್ರು ಅಂತ ಹೇಳಿದ್ರು ನಾವು ನಂಬಲ್ಲ, ಎಲ್ಲಿ ನಿಮ್ಮ ಆಧಾರ್ ಕಾರ್ಡು ಅಂತ ಕೇಳೋ ಪರಿಸ್ಥಿತಿ. ಒಟ್ಟಾರೆಯಾಗಿ ಒಂದು ಕನ್ಕ್ಲೂಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ತಾಂತ್ರಿಕತೆನ ತಾಂತ್ರಿಕವಾಗಿ ಇಟ್ಕೊಳ್ಳೋಣ, ನಾವು ಮನುಷ್ಯರಾಗಿರೋಣ. ನಾವು ಅವರಡಿ ಪೊಪೆಟ್ರಿ ಆಗೋದ್ ಬೇಡ, ನಾವು ಅದ್ರ ಹಿಡಿತ ನಮ್ಮಲ್ಲಿ ಇಟ್ಕೊಳ್ಳೋಣ. ವೆರಿ ನೈಸ್, ವೆಲ್ ಸೆಡ್. ಓಕೆ, ನಮಸ್ಕಾರ ಕರ್ನಾಟಕ. ವಿಶೇಷವಾಗಿ ಪ್ರರೋಹ ಸೆಂಟರ್ ಫಾರ್ ಆರ್ಟ್ಸ್ ಫೌಂಡೇಶನ್, ಕಲೆಯೇ ಕಲಾವಿದನ ಉಸಿರು ಎಂದು ಭಾವಿಸಿ ಜೀವಿಸುತ್ತಿರುವಂತಹ ಲಕ್ಷ್ಮಿ ಮೇಡಮ್. ಸೊ ತುಂಬಾ ಒಂದು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಮತ್ತೆ ನಮ್ಮ ಬ್ರಹ್ಮಾಂಡ, ನಮ್ಮ ನೇಚರು, ಈ ಒಂದು ಉಳಿಸಿ ಬೆಳುವಿಕೆಗಾಗಿ ಹಲವಾರು ಅವರ ಒಂದು ಪ್ರತಿಭಾನ್ವಿತ ಒಂದು ಕಲಾವಿದರ ಮುಖಾಂತರ, ಕಲೆಯ ಮುಖಾಂತರ ನಮ್ಮ ಸೊಸೈಟಿ, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಪರಂಪರೆ ಆಗಿರ್ಬೋದು, ನಮ್ಮ ನೇಚರ್ನ ಮತ್ತೆ ಯುವ ಪೀಳಿಗೆ ಅದು ಯಾವ್ದಕ್ಕೆ ಮೊಬೈಲ್ ಫೋನ್ ಆಗಿರ್ಬೋದು, ಯಾವ್ದಕ್ಕೆ ಜಾಸ್ತಿ ಅಡಿಕ್ಷನ್ ಆಗ್ತಾ ಇದ್ದಾರೆ, ಅದರಿಂದ ಹೊರಬರೋ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು,
ಮತ್ತೆ ನೇಚರ್, ಸ್ಪಿರಿಚುಯಾಲಿಟಿ ಬಗ್ಗೆ ಹಲವಾರು ವಿಷಯಗಳನ್ನ ಒಳಗೊಂಡಂತೆ ಅವರ ಒಂದು ನಾಟಕ ಪ್ರದರ್ಶನ ವರ್ಷದಿಂದ ವರ್ಷಕ್ಕೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ವಿಶೇಷವಾಗಿ ಯಂಗ್ಸ್ಟರ್ಸ್, ಯೂತ್ಸ್. ಸೊ ಅವರ ಒಂದು ನಾಟಕ ಪ್ರದರ್ಶನಗಳಾಗಿರ್ಬೋದು, ಅವರ ಒಂದು ಕಲೆಯಲ್ಲಿ ಆಲ್ಮೋಸ್ಟ್ ಆ ಒಂದು ಕಲಾವಿದರ ಒಂದು ನೃತ್ಯದಲ್ಲಿ ಹಲವಾರು ವಿಷಯಗಳನ್ನ ಹೇಳುವಂತ ಒಂದು ಕಲೆ ಇದೆ. ಆ ಒಂದು ಕಲೆನ ಅವರು ಅಳವಡಿಸ್ಕೊಂಡು ಈ ತರ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಈ ತರ ಒಂದು ಸೊಸೈಟಿಯಲ್ಲಿ ಹೊಸ ಒಂದು ಕಾರ್ಯಕ್ರಮಗಳು ರೂಪರೇಷ ಮುಖಾಂತರ ಒಳ್ಳೆ ರೀತಿಯಲ್ಲಿ ನಿರೂಪಣೆ ಆಗ್ತಾ ಬರ್ತಾ ಇದ್ದಾಗ ಸೊಸೈಟಿಯಲ್ಲಿ ಒಂದು ಚೇಂಜಸ್ ಕಾಣುತ್ತೆ. ಒಳ್ಳೆ ಕಡೆಗೆ ನಮ್ಮ ಯಂಗ್ಸ್ಟರ್ಸ್, ಯೂತ್ಸ್ ನ ಮತ್ತೆ ಒಳ್ಳೆ ಸಂಸ್ಕಾರದ ಕಡೆಗೆ ಒಳ್ಳೆ ಮಾರ್ಗದರ್ಶನ ಮುಖಾಂತರ ಒಂದು ಒಳ್ಳೆ ಬೆಳವಣಿಗೆ ಆಗತ್ತೆ. ಈ ತರ ಒಂದು ನಾಟಕ ಪ್ರದರ್ಶನ ತುಂಬಾ ಸ್ಫೂರ್ತಿದಾಯಕ, ಮೆಚ್ಚುಗೆ. ಸೊ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಅವರ ಒಂದು ಆಶಯ ಕೂಡ ಆಗಿತ್ತು. ಮತ್ತೆ ನಮ್ಮ SS ನ್ಯೂಸ್ ಚಾನೆಲ್ ಮತ್ತೆ ನೇಷನ್ ಟಿವಿ ವತಿಯಿಂದ ಈ ಒಂದು ಕವರೇಜ್ ಬಂದ್ವಿ. ತುಂಬಾ ಸೊಗಸಾಗಿ ಮೂಡಿ ಬಂದಂತ ಒಂದು ನಾಟಕ ಪ್ರದರ್ಶನ ನೀವೆಲ್ಲರೂ ನೋಡಿ ರಂಜಿಸಿ, ಮನೋರಂಜನೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಈ ತರ ಒಂದು ಕಲೆಗಳನ್ನ, ಭರತನಾಟ್ಯ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಒಂದು ಸಂಸ್ಕೃತಿಯ ಕಲೆಗಳನ್ನ ನೋಡಿ ನಿಮ್ಮ ಮಕ್ಕಳಿಗೆ ಅದನ್ನ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸ್ಫೂರ್ತಿ ಮಾಡಿ ಮತ್ತೆ ಎಂಕರೇಜ್ ಮಾಡಿ, ಮೋಟಿವೇಶನ್ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಕಡೆಗೆ ನೀವು ಎಂಟರ್ಟೈನ್ ಮಾಡಿ. ಆದಷ್ಟು ಫೋನ್ನ ಸದುಪಯೋಗ ಆಗ್ಬೇಕು, ಅದರಿಂದ ಡಿಸ್ಅಡ್ವಾಂಟೇಜಸ್ ತುಂಬಾ ಇದೆ, ಅದ್ರ ಕಡೆ ಗಮನ ಹರಿಸಿ ಅನ್ನೋ ಒಂದು ವಿಷಯಾಧಾರಿತ ಕುರಿತ ಒಂದು ನೃತ್ಯ ಪ್ರದರ್ಶನ ಇವತ್ತಾಗಿತ್ತು. ತುಂಬಾ ಯಶಸ್ವಿಯಾದ ಒಂದು ಪ್ರದರ್ಶನ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷವಾಗಿ ಮೇಡಮ್ ಲಕ್ಷ್ಮಿ ಮೇಡಮ್ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಒಂದು ಸೊಸೈಟಿಯಲ್ಲಿ ಒಂದು ಪರಿವರ್ತನೆಗೆ ಅವ್ರದೇ ಆದ ಒಂದು ಕೊಡುಗೆ ಇದೆ. ದಶಕಗಟ್ಲೆಯಿಂದ ಒಂದು ಕಲಾ ಸೇವೆಯಲ್ಲಿ, ಕಲಾ ಸರಸ್ವತಿಯ ಒಂದು ಸೇವೆಯಲ್ಲಿ ನಿರಂತರವಾಗಿ ಅವರ ಒಂದು ತಂಡದಿಂದ ಹಲವಾರು ಪ್ರತಿಭಾನ್ವಿತ ಕಲಾವಿದರು ದೇಶ ವಿದೇಶಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮುನ್ನುಗ್ತಾ ಇದ್ದಾರೆ. ಸೊ ಇವತ್ತು ಆ ಒಂದು ಎಲ್ಲಾ ಒಂದು ಕಲೆಗಳ ಒಂದು ಸಮ್ಮಿಲನ ಆಯ್ತು ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷವಾದಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.